ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರು ಗ್ರಾಮಾಂತರ ಆರೋಗ್ಯ ಇಲಾಖೆ ಅನಾಥವಾಗಿದೆಯಾ? ಡಿಎಚ್ಒಗಳು ಬಂದಿದ್ದೇ ತಡ 2 ದಿನಕ್ಕೆ ವರ್ಗಾವಣೆ ಆಗ್ತಿರೋದ್ಯಾಕೆ? ಲೋಕಲ್ ಟ್ರ್ಯಾಪ್ ಬಳಿಕ ಡಿಎಚ್ಒ ಹುದ್ದೆಯಲ್ಲಿ ನಿರಂತರವಾಗಿ ಬದಲಾವಣೆ ಆಗ್ತಾನೇ ಇದೆ. ಬೆಂಗಳೂರು ಗ್ರಾಮಾಂತರ ಆರೋಗ್ಯ ಇಲಾಖೆ ಅನಾಥವಾಗಿದೆಯಾ ಅನ್ನೋ ಒಂದು ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಡಿಎಚ್ಒಗಳು ಬಂದದ್ದೇ ತಡ 2 ದಿನಕ್ಕೆ ವರ್ಗಾವಣೆ ಆಗ್ತಿದ್ದಾರೆ. ಯಾಕೆ ಈ ರೀತಿ ಆಗ್ತಾ ಇದೆ? ಲೋಕಲ್ ಟ್ರ್ಯಾಪ್ ಬಳಿಕ ಡಿಎಚ್ಒ ಹುದ್ದೆಯಲ್ಲಿ ನಿರಂತರವಾಗಿ ಬದಲಾವಣೆ ಆಗ್ತಾನೆ ಇದೆ. ಡಾಕ್ಟರ್ ಸುನೀಲ್ ಲೋಕಾಯುಕ್ತ ಟ್ರ್ಯಾಪ್ ಬಳಿಕ ಹುದ್ದೆಯಲ್ಲಿ ಬದಲಾವಣೆಗಳು ಆಗ್ತಾನೆ ಇದೆ. ಡಾಕ್ಟರ್ ಲಕ್ಕಪ್ಪ ರೆಡ್ಡಿ ಬಳಿಕ ಡಾಕ್ಟರ್ ಪದ್ಮಾ, ನಂತರ ಡಾಕ್ಟರ್ ಚನ್ನಕೇಶವ ಅವರು ಕೂಡ ಎತ್ತಂಗಡಿ ಹಾಕಿದ್ದಾರೆ. ಇದೀಗ ಡಾಕ್ಟರ್ ನಾರಾಯಣಸ್ವಾಮಿ ನೇಮಕವಾಗುವ ಸಾಧ್ಯತೆ ಇದೆ ಎಂಬ ಚರ್ಚೆ ನಡೀತಾ ಇದೆ. 3-4 ತಿಂಗಳುಗಳಲ್ಲಿ ಸರಣಿ ಡಿಎಚ್ಒಗಳು ವರ್ಗಾವಣೆ ಆಗ್ತಾನೆ ಇದ್ದಾರೆ. ಇದರಿಂದ ಜನರಲ್ಲಿ ಆತಂಕ ಮೂಡ್ತಾ ಇದೆ. ಜಿಲ್ಲೆಯ ಜನರ ಆರೋಗ್ಯ ಕಾಪಾಡೋರು ಯಾರು ಅನ್ನೋ ಒಂದು ಪ್ರಶ್ನೆ ಮಾಡ್ತಿದ್ದಾರೆ ಜನರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಶಾಶ್ವತ ಡಿಎಚ್ಒ ನೇಮಕಕ್ಕೆ ಸಾರ್ವಜನಿಕರು ಒತ್ತಾಯ ಮಾಡ್ತಾ ಇದ್ದಾರೆ. ಆರೋಗ್ಯ ಇಲಾಖೆಯಲ್ಲಿ ಸ್ಥಿರತೆ ತರಲು ಸರ್ಕಾರಕ್ಕೆ ಸಾರ್ವಜನಿಕರು ಮನವಿ ಮಾಡ್ತಾ ಇದ್ದಾರೆ. ಆರೋಗ್ಯ ಇಲಾಖೆಯಲ್ಲಿ ಡಿಎಚ್ಒ ಅವರ ಪಾತ್ರ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂತದ್ರಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಕಳೆದ 3-4 ತಿಂಗಳಲ್ಲಿ ಸರಣಿ ಡಿಎಚ್ಒಗಳ ವರ್ಗಾವಣೆಯನ್ನ ಮಾಡ್ತಾನೆ ಇದ್ದಾರೆ. ಏನು ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಅವರ ಜವಾಬ್ದಾರಿ ಸಾಕಷ್ಟಿರುತ್ತೆ. ಆರೋಗ್ಯ ಇಲಾಖೆಯಲ್ಲಿ ಸಾರ್ವಜನಿಕರ ಆರೋಗ್ಯ ಕಾಪಾಡೋದಾಗಿರ್ಬೋದು, ವೈದ್ಯಕೀಯ ಸೇವೆಗಳ ಮೇಲ್ವಿಚಾರಣೆ ನೋಡ್ಕೊಳ್ಳೋದಾಗಿರ್ಬೋದು, ಇದೆಲ್ಲ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಅಂಥದ್ರಲ್ಲಿ ಈ ಸರ್ಕಾರ 3-4 ತಿಂಗಳುಗಳಲ್ಲೇ 4-5 ಜನ ಡಿಎಚ್ಒಗಳನ್ನ ವರ್ಗಾವಣೆ ಮಾಡ್ತಾನೆ ಇದ್ದಾರೆ. ಮೊದಲನೇದಾಗಿ ಡಾಕ್ಟರ್ ಸುನೀಲ್ ಲೋಕಾಯುಕ್ತ ಟ್ರ್ಯಾಪ್ಗೆ ಸಿಕ್ಕಿದ್ರು. ಅವರ ವರ್ಗಾವಣೆ ನಂತರ ಸಾಕಷ್ಟು ಜನ ಡಾಕ್ಟರ್ ಲಕ್ಕಪ್ಪ ರೆಡ್ಡಿ, ಆಮೇಲೆ ಡಾಕ್ಟರ್ ಪದ್ಮಾ ಅವರು, ನಂತರ ಡಾಕ್ಟರ್ ಚನ್ನಕೇಶವ ಅವರು, ಈ ರೀತಿ 4 ಜನ ಎತ್ತಂಗಡಿ ಹಾಕಿದ್ದಾರೆ ಕೇವಲ ಒಂದು 3-4 ತಿಂಗಳುಗಳಲ್ಲೇ. ಈ ರೀತಿ ಡಿಎಚ್ಒಗಳನ್ನ ವರ್ಗಾವಣೆ ಮಾಡ್ತಾನೆ ಇದ್ರೆ ಆರೋಗ್ಯ ಇಲಾಖೆ ಏನಾಗಬೇಕು? ಜನರ ಆರೋಗ್ಯವನ್ನ ಕಾಪಾಡೋರು ಯಾರು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಜನರು. ಇದೀಗ ಈ ಬಗ್ಗೆ ಮತ್ತಷ್ಟು ಮಾಹಿತಿ ತಿಳಿಸ್ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ. ಮೂರ್ತಿ ಅವರೇ, ಯಾಕೆ ಈ ರೀತಿ ಕೇವಲ ಒಂದು 3-4 ತಿಂಗಳುಗಳಲ್ಲಿ 4-5 ಜನ ಡಿಎಚ್ಒಗಳನ್ನ ವರ್ಗಾವಣೆ ಮಾಡ್ತಾ ಇದ್ದಾರೆ? ಯಾವೊಂದು ಕಾರಣಕ್ಕೆ ಈ ರೀತಿ ಮಾಡ್ತಾ ಇರೋದು? ಧನುಶ್ರೀ, ನೀವೇನು ಆಗ್ಲೇ ತಿಳಿಸಿದಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಜಿಲ್ಲಾ ಆರೋಗ್ಯ ಮತ್ತೆ ಕುಟುಂಬ ಕಲ್ಯಾಣ ಅಧಿಕಾರಿ ಅಂದ್ರೆ ಡಿಎಚ್ಒ ಅವ್ರ ಹುದ್ದೆ ಮತ್ತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತ್ತೆ ಸುದ್ದಿಯಲ್ಲಿರುವಂತದ್ದು. ಕಳೆದ 3-4 ತಿಂಗಳ ಅವಧಿಯಲ್ಲಿ ಸರಣಿ ವರ್ಗಾವಣೆಗಳು ನಡೀತಾ ಇದಾವೆ. ಹಾಗಾಗಿ ಜಿಲ್ಲೆಯಲ್ಲಿ ಆರೋಗ್ಯ ಇಲಾಖೆಯ ಆಡಳಿತ ಕುರಿತಂತೆ ಏನದು ಸ್ಥಿರತೆ ಇಲ್ವಾ ಅನ್ನೋ ಒಂದು ಮಟ್ಟಕ್ಕೆ ಜನ ಮಾತಾಡ್ಕೊತಾ ಇದ್ದಾರೆ. ಹಾಗಾಗಿ ಇದನ್ನ ಹಿನ್ನೆಲೆ ಗಮನಿಸ್ತಾ ಹೋದ್ರೆ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಂತ ಡಾಕ್ಟರ್ ಸುನೀಲ್ ಅವರ ಬಳಿಕ ಅವರು ತೆರವಾದ ಒಂದು ಸ್ಥಾನಕ್ಕೆ ಲಕ್ಕಪ್ಪ ರೆಡ್ಡಿ ಅವರು ಇನ್ಚಾರ್ಜ್ ಆಗಿ ಬಂದಿದ್ರು. ಅವರು ಇನ್ಚಾರ್ಜ್ ಆಗಿ ಜವಾಬ್ದಾರಿ ವಹಿಸ್ಕೊಂಡಿದ್ರು. ಮತ್ತೆ ಅದ್ರ ಬಳಿಕ ಡಿ.ಕೆ. ಸುರೇಶ್ ಅವರ ಮಿನಿಟ್ ಪಡೆದು ಡಾಕ್ಟರ್ ಪದ್ಮಾ ಅವರು ಅಧಿಕಾರ ಪಡ್ಕೊಂಡಿದ್ರು. ಮತ್ತೆ ಅದಾದ ನಂತರ ಕಾರಣಾಂತರಗಳಿಂದ ಅವರ ಅಧಿಕಾರಾವಧಿಯೂ ಕೂಡ ಹೆಚ್ಚು ದಿನ ಮುಂದುವರಿಯಿಲ್ಲ. ಹಾಗಾಗಿ ಕೆಲವೇ ದಿನಗಳಲ್ಲಿ ಅವರು ಕೂಡ ವರ್ಗಾವಣೆಗೊಂಡಿದ್ರು. ಇದ್ರ ಮಧ್ಯೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆ.ಎಚ್. ಮುನಿಯಪ್ಪ ಹಾಗೂ ಆರೋಗ್ಯ ಸಚಿವ ಯುಟಿ ಖಾದರ್ ಅವರ ಬೆಂಬಲದೊಂದಿಗೆ ಸೇವೆಯಲ್ಲಿ ಹಿರಿಯರಾದಂತ ಡಾಕ್ಟರ್ ಚನ್ನಕೇಶವ ಅವರನ್ನ ಡಿಎಚ್ಒ ಆಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಅಧಿಕಾರವನ್ನ ವಹಿಸಿಕೊಳ್ಳುವಂತ ಆದೇಶ ಕೊಟ್ಟಿದ್ರು. ಇವ್ರದ್ದು ಕೂಡ 2 ದಿನದಲ್ಲಿ ಇವರು ಕೂಡ ವರ್ಗಾವಣೆ ಆಗಿರುವಂತದ್ದು ಸಾಕಷ್ಟು ಜಿಲ್ಲೆಯಲ್ಲಿ ಮಾತಾಗಿರೋಂಥದ್ದು, ಚರ್ಚೆಗೆ ಅಲ್ಲಲ್ಲೇ ಚರ್ಚೆ ಕೂಡ ಆಗ್ತಾ ಇರೋಂಥದ್ದು. ಈಗ ಗಮನಿಸಬೇಕಾದ್ರೆ ಮತ್ತೆ ಹೊಸ ಡಿಎಚ್ಒ ಅಧಿಕಾರಿಯಾಗಿ ಈಗ ನಾರಾಯಣಸ್ವಾಮಿ ಬರ್ತಾರೆ ಅಂತ ಏನಿದು ಸರಣಿಯಾಗಿ ಪದೇ ವರ್ಗಾವಣೆ ಆಗ್ತಾ ಇದ್ದಾರೆ. 3-4 ತಿಂಗಳಲ್ಲಿ 5-6 ಜನ ಡಿಎಚ್ಒಗಳು ಬಂದು ಹೋಗೋದು ಅಂದ್ರೆ ಸುಮ್ಮನೆ ಮಾತಲ್ಲ. ಹಾಗಾಗಿ ನಿರಂತರವಾಗಿ ಡಿಎಚ್ಒ ಹುದ್ದೆಯಲ್ಲಿ ಬದಲಾವಣೆ ನಡೀತಾ ಇರೋದು ಜಿಲ್ಲೆಯ ಆರೋಗ್ಯ ಸೇವೆಗಳ ಮೇಲೆ ಸಾಕಷ್ಟು ಪರಿಣಾಮ ಮತ್ತೆ ಆತಂಕ ಮೂಡಿಸಿರುವಂತದ್ದು.
ಸಾರ್ವಜನಿಕರು ಕೂಡ ಸಖತ್ತಾಗಿ ಏನು ಒಂದು ಬೇಸರ ವ್ಯಕ್ತಪಡ್ತಾ ಇದ್ದಾರೆ. ಇದರ ಪರಿಣಾಮವಾಗಿ ಏನಾಗ್ತಾ ಇದೆ ಅಂತಂದ್ರೆ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡಂತ ವೈದ್ಯರಿಗೆ ಕಳೆದ 3-4 ತಿಂಗಳಿಂದ ವೇತನ ಸಿಕ್ಕಿಲ್ಲ. ಯಾಕಂದ್ರೆ ಇವರು ಸ್ಥಿರವಾಗಿ ಕೂದ್ರಲ್ಲ, ಅವರಿಗೆ ಸರಿಯಾಗಿ ಸ್ಯಾಲ್ರಿ ಆಗಲ್ಲ. ಹಾಗಾಗಿ ಅದೇ ರೀತಿ ಆಗಿದೆ. ತೆರವಾದ ಸ್ಥಾನಗಳಿಗೆ ಮತ್ತೆ ಕೆಲವು ಸಿಬ್ಬಂದಿಗಳು ಕೂಡ ನೇಮಕ ಆಗಿಲ್ಲ. ಹಾಗಾಗಿ ಸಂಬಂಧಪಟ್ಟಂತೆ ಯಾವುದೇ ಕೆಲಸ ಕಾರ್ಯಗಳು ನಡೀತಾ ಇಲ್ಲ ಅನ್ನೋ ಒಂದು ಇದರಲ್ಲಿ ಏನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಜನರ ಆರೋಗ್ಯ ಕಾಪಾಡೋರು ಯಾರು ಅನ್ನೋ ಒಂದು ಪ್ರಶ್ನೆ ಕೂಡ ಈಗ ಕೇಳಿ ಬರ್ತಾ ಇರುವಂತದ್ದು. ಸರ್ಕಾರ ಶೀಘ್ರದಲ್ಲೇ ಶಾಶ್ವತವಾದಂತ ಒಂದು ಪ್ರಾಮಾಣಿಕ ಅಧಿಕಾರಿಯನ್ನ ನೇಮಕ ಮಾಡ್ತದ ಅಂತ ಹೇಳಿ ಕಾದ್ ನೋಡ್ತಾ ಇದ್ದಾರೆ. ಇದರ ನಡುವೆ ನಾಳೆ DHO ನೂತನವಾದಂತ DHO ಡಾಕ್ಟರ್ ಚನ್ನಕೇಶ್ವರ್ ಅವರ ವರ್ಗಾವಣೆ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ ಧನುಶ್ರೀ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.